ವಕೀಲ ವೃತ್ತಿಯಿಂದ ಇಷ್ಟೆಲ್ಲ ಹಣ ಸಂಪಾದನೆ ಮಾಡಕ್ಕಾಗುತ್ತಾ? ಸೈಟ್ ಏನಿದೆ ಅರೌಂಡ್ ಬೈ 100/90 ಇದು 500 ವರ್ಷಗಳ ಹಿಂದೆ ಕೆಂಪೇಗೌಡರ ತಾಯಿ ಮತ್ತೆ ಹೆಂಡತಿಯ ತವರೂರು ಇದು. ವಿಜಯನಗರ ಸಾಮ್ರಾಜ್ಯಕ್ಕೆ ಕಪ್ಪ ಹೋಗ್ತಾ ಇತ್ತು, ಇಲ್ಲಿಂದ ಟ್ಯಾಕ್ಸ್ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ವಿರೂಪಾಕ್ಷಪುರ ಅಂತ ಅದು ಒಂದು ಇತಿಹಾಸ ಇದೆ. ನಮ್ಗೆ ಒಂದು 8 ತಲೆಮಾರು ಅಂತೂ ಗೊತ್ತಿದೆ. ಸೊ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ವಿ ಆರ್ ಕನೆಕ್ಟೆಡ್ ಟು ಕೆಂಪೇಗೌಡ ಫ್ಯಾಮಿಲಿ ಅನ್ನೋದು ಒಂದು ವಿಚಾರ. ಸೊ ಈಗೆಲ್ಲ ಮಾಡ್ತಾ ನೋಡಿದ್ರೆ ಪಾಳ್ಯಗಾರ ರಾಜ ಅಲ್ಲ. ಈ ಪಾಳ್ಯಗಾರಿಗೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಇರ್ಬೋದೇನೋ ಅಂತ ನಮಗೆ ಕನ್ಫರ್ಮ್. ಯಾರೋ ಆಂಧ್ರದಿಂದ ಬಂದು ಬಳ್ಳಾರಿಗಳಲ್ಲಿ ಡಜನ್ ಕಾರ್ ತಗೊಂಡು ಒಳ್ಳೆ ಹೀರೋಗಳ ತರ ಓಡಾಡ್ತಾನೆ. ರಾಮುಲು ಮತ್ತೆ ರೆಡ್ಡಿ. ಬೆಳಗಾಮಲ್ಲಿ ಸಾವುಕಾರ ಅಂತಾನೆ. ಇಲ್ಲಿ ಬೀದಿಗೂ ಸಾವುಕಾರ ಇದೀವಿ ನಾವು ಬೆಂಗಳೂರಲ್ಲಿ. 15ನೇ ಶತಮಾನದಲ್ಲಿ ಕೆಂಪೇಗೌಡರಿಗೆ ಈ ಒಂದು ಜಾಗವನ್ನ ವಿರೂಪಾಕ್ಷಪುರನ ಕೊಡುಗೆ ಕೊಟ್ಟಾಗ ದ ಫಸ್ಟ್ ಡಾನ್ ಆಫ್ ಕರ್ನಾಟಕ ಅಂತ ಹೊಡೆದ್ರೆ ಕೊಡಗಿಯಲ್ಲಿ ಮುನೇಗೌಡ ಅಂತ ಬರ್ತದೆ. ಅಗ್ನಿಶಿಧರ್, ಬಚ್ಚನ್, ಜಯರಾಜು, ಕೊತ್ವಾಲ್ ಎಲ್ಲ ನಮ್ಮ ಮುನೇಗೌಡನ ಶಿಷ್ಯಂದ್ರು ಇವರು. ಜಗದೀಶ್ ಅವ್ರ ಬಗ್ಗೆ ಹೊರಗಡೆ ಒಂದು ಏನಂದ್ರೆ ತುಂಬಾ ಸೌಂಡ್, ಗೂಡ್ ಪಾರ್ಟಿ, ಆ ತರದ್ದೊಂದು ಸಿಕ್ಕಾಪಟ್ಟೆ ದುಡ್ಡಿದೆ, ಈ ತರದ್ದೆಲ್ಲ ಒಂದು ಇದೆ. ಕೆಲವ್ರ ಅಭಿಪ್ರಾಯಗಳು, ಅವರೊಂದು ಚರ್ಚೆಗಳು ನಡೀತಾನೆ ಇರುತ್ತೆ. ಹೆಂಗೆ ಜಗದೀಶ್ ಅವ್ರ ವಕೀಲ ವೃತ್ತಿಯಿಂದ ಇಷ್ಟೆಲ್ಲ ಹಣ ಸಂಪಾದನೆ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೆಲವ್ರಿಗೆ ಬರುತ್ತೆ. ಇಲ್ಲ, ಸಾಮ್ರಾಜ್ಯ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಎಲ್ಲ. ಈಗ ನೋಡಿ, ಇದು ಸೈಟ್ ಏನಿದೆ ಅರೌಂಡ್ ಬೈ 100/40 ಇದು ಮನೆ ಸೈಟ್ ಇರೋದು. ತಾತ ಬಿಟ್ಟು ಹೋಗಿದ್ದು ಪ್ರಾಪರ್ಟೀಸ್. ಸಾಕಷ್ಟು ಪ್ರಾಪರ್ಟಿ ನಮ್ಮ ಪೂರ್ವಜರು ಬಿಟ್ಟು ಹೋಗಿದ್ದಾರೆ. ವಿ ಬಿಲಾಂಗ್ ಟು 500 ವರ್ಷಗಳ ಹಿಂದೆ ಕೆಂಪೇಗೌಡರ ತಾಯಿ ಮತ್ತೆ ಹೆಂಡತಿಯ ತವರೂರು ಇದು. ಅದಕ್ಕಿಂತ ವಿರೂಪಾಕ್ಷಪುರ ಅಂತ ಕರೆಯೋರು. 1000 ವರ್ಷಗಳಿಂದ ವಿರೂಪಾಕ್ಷಪುರ ಅಂತ ಕರೆಯೋರು. ಯಾಕೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಕಪ್ಪ ಹೋಗ್ತಾ ಇತ್ತು, ಇಲ್ಲಿಂದ ಟ್ಯಾಕ್ಸ್ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ವಿರೂಪಾಕ್ಷಪುರ ಅಂತ ಅದು ಒಂದು ಇತಿಹಾಸ ಇದೆ. ಒಂದು 800-900 ವರ್ಷಗಳ ಹಿಂದೆ ಇದಕ್ಕೆ ಕೃಷ್ಣರಾಜ ಅದೇ ಆ ಸಂಸ್ಥಾನಕ್ಕೆ ಇಲ್ಲಿಂದ ಕಪ್ಪ ಹೋಗ್ತಾ ಇತ್ತಂತೆ. ಸೊ ಹಂಗಾಗಿ ತದನಂತರ 15ನೇ ಶತಮಾನದಲ್ಲಿ ಇವ್ರು ಕೆಂಪೇಗೌಡರು ಬರ್ತಾರೆ, ಯಲಹಂಕ ಮಾಗಡಿಗೆ ಬರ್ತಾರೆ. ಯಲಹಂಕ ಕೆಂಪೇಗೌಡರು ತಾಯಿ ಮತ್ತೆ 3 ತಲೆಮಾರು ಅವ್ರದ್ದು. ಸೊ 3ನೇ ತಲೆಮಾರು, 8ನೇ ತಲೆಮಾರು, 3ನೇ ತಲೆಮಾರು ಅವರು ಇಲ್ಲಿ ಬರ್ತಾರೆ, ತಾಯಿ ಮತ್ತೆ ಅವರ ಹೆಂಡತಿ ತವರೂರು. ಸೊ ಇಟ್ ಈಸ್ ಬಿಲೀವ್ಡ್ ದಟ್ ಏನೋ ನಮ್ದು ಒಂದು ಅಜ್ಜಿ ತಾತ ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 8-9 ತಲೆಮಾರು ನನಗೆ ಗೊತ್ತಿದೆ. ಸೊ ನಮ್ಗೆ ಒಂದು 8 ತಲೆಮಾರು ಅಂತೂ ಗೊತ್ತಿದೆ. ಸೊ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ವಿ ಆರ್ ಕನೆಕ್ಟೆಡ್ ಟು ಕೆಂಪೇಗೌಡ ಫ್ಯಾಮಿಲಿ ಅನ್ನೋದು ಒಂದು ವಿಚಾರ. ಸೊ ಯಾವುದೇ ದಾಖಲೆಗಳಿರ್ಬೋದು, ಬಟ್ ಒಂದು ಮಾತುಕತೆ ಮತ್ತೆ ಇಲ್ಲಿನ ವ್ಯವಸ್ಥೆಗಳು ನೋಡಿದಾಗ ನಾವು ಕೆಂಪೇಗೌಡರ ಫ್ಯಾಮಿಲಿ ಸೇರಿದಂಥದ್ದು. ಸೊ ಈಗೆಲ್ಲ ಮಾಡ್ತಾ ನೋಡಿದ್ರೆ ಪಾಳ್ಯಗಾರ ರಾಜ ಅಲ್ಲ. ಈ ಪಾಳ್ಯಗಾರಿಗೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಇರ್ಬೋದೇನೋ ಅಂತ ನಮಗೆ ಕನ್ಫರ್ಮ್ ಅಲ್ಲ. ಇದ್ದಿಲ್ಲ ಅಂದ್ರೆ ಇವತ್ತಿನ ವ್ಯವಸ್ಥೆನಲ್ಲಿ ಯಾರೋ ಆಂಧ್ರದಿಂದ ಬಂದು ಬಳ್ಳಾರಿಗಳಲ್ಲಿ ಡಜನ್ ಕಾರ್ ತಗೊಂಡು ಒಳ್ಳೆ ಹೀರೋಗಳ ತರ ಓಡಾಡ್ತಾನೆ. ರಾಮುಲು ಮತ್ತೆ ಇವನ್ಯಾರೋ ರೆಡ್ಡಿ. ಸೊ ಅವ್ರಿಗಿಂತ ನಾವೇನ್ ಕಮ್ಮಿ ಇದೀವಿ? ಬೆಳಗಾಮಲ್ಲಿ ಸಾವುಕಾರ ಅಂತಾನೆ. ಇಲ್ಲಿ ಬೀದಿಗೂ ಸಾವುಕಾರ ಇದೀವಿ ನಾವು ಬೆಂಗಳೂರಲ್ಲಿ. ಹಂಗೆ ಸರ್, ಈಗ ಒಬ್ಬೊಬ್ಬರದ್ದು ವಿಚಾರಗಳು ಒಂದೊಂದು ಬಂದಾಗ ನಾವೇ ಅಂದಾಗ ನಾವು ಏನ್ ಕಡಿಮೆ ಇಲ್ಲ, ಅವರು ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ ವಂಶದವ್ರು ನಾವು ಕೂಡ ಅಂತ ನಾವು ಒಂದು ಫೀಲಿಂಗು. ಇಡೀ ಕರ್ನಾಟಕಕ್ಕೆ ಕ್ಯಾಪಿಟಲ್ ಸಿಟಿ ಬೆಂಗಳೂರು. ಇದು ಬೆಂಗಳೂರಿನ ಕಟ್ಟಿದ ನಮ್ಮ ಬಾಸು. ಹಂಗಾಗಿ ಹೇಳ್ತಾ ಇರ್ತೀವಿ ಸರ್, ಅವಾಗ ಡಾಬ್ಸ್ತಾ ಇರ್ತೀವಿ. ನಿಮ್ ತಾತ ಅವ್ರು ಏನ್ ಮಾಡ್ತಿದ್ರು ಆಕ್ಚುಲಿ? ಸರ್ ರೈತರು. ತಂದೆ ಹೆಸರು ನಾರಾಯಣ ಸ್ವಾಮಿ ಅಂತ, ತಾತ ಹೆಸರು ದೊಡ್ಡ ಭೈರಪ್ಪ ಅಂತ. ಅವರು ಮೂಲತಃ ರೈತರು. ರೈತಕೊಂಡು ಅವರೇ ಇವರೆಲ್ಲ ಆಸ್ತಿಗಳನ್ನ ಮಾಡಿದ್ರು. ನಮ್ ತಂದೆ ಅದನ್ನ ಉಳಿಸ್ಕೊಂಬಂದ್ರು. ಬ್ಯಾಂಕ್ ಎಂಪ್ಲಾಯ್ ನಮ್ ತಂದೆ. ಸೊ ಉಳಿಸ್ಕೊಂಬಂದ್ರು. ಬ್ಯಾಂಕಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ MG ರೋಡ್ ಅಲ್ಲಿ ಬಿಷಪ್ ಕಾಟನ್ ಸ್ಕೂಲ್ ಪಕ್ಕದ ಬ್ಯಾಂಕ್ ಅಲ್ಲೇ ನಮ್ ತಂದೆ ಕೆಲಸ ಮಾಡ್ತಾ ಇದ್ದು. 28 years ಅಲ್ಲೇ ಸರ್ವಿಸ್ ಮಾಡೋದು ಒಂದೇ ಬ್ರಾಂಚ್ ಅಲ್ಲಿ. ಸೊ ತಾತ ದೊಡ್ಡರಪ್ಪ ಅಂತ ರೈತರ ಕುಟುಂಬ. ಅವ್ರ ತಂದೆ ಹನುಮಂತರಾಯಪ್ಪ ಅಂತ, ಅವ್ರ ತಂದೆ ಚಿಕ್ಕಬೈರಪ್ಪ ಅಂತ. ಸೊ ಒಂದಷ್ಟು ತಲೆಮಾರು ನಮಗೂ ಗೊತ್ತಿದೆ. ಸೊ ಇದೇ ಹಳ್ಳಿನಲ್ಲಿ ಒಂದಷ್ಟು 8-9 ತಲೆಮಾರು ನಮ್ಮವ್ರು ಇಲ್ಲಿದ್ದಾರೆ ಅಂತ ಒಂದು. ಇದು ಹಳ್ಳಿ ಆಕ್ಚುಲ್ ಆಗಲ್ಲ, ಮುಂಚೆ ಹಳ್ಳಿ. ಏನ್ ಊರು ಇತ್ತು ಸರ್? ಕೊಡಗಿ ಹಳ್ಳಿ ಸರ್. ಕೊಡಗಿ ಹಳ್ಳಿ ವಿರೂಪಾಕ್ಷಪುರ ಅಂತ ಇತ್ತಂತೆ. 15ನೇ ಶತಮಾನದಲ್ಲಿ ಕೆಂಪೇಗೌಡರಿಗೆ ಈ ಒಂದು ಜಾಗವನ್ನ ವಿರೂಪಾಕ್ಷಪುರನ ಕೊಡುಗೆ ಕೊಟ್ಟಾಗ ಅದು ಕೊಡಗಿ ಹಳ್ಳಿಯಾಗಿ ಮಾರ್ಪಟ್ಟಾಯ್ತು ಅಂತ ಒಂದು ನಂಬಿಕೆ, ಐತಿಹಾಸಿಕ ಹಿನ್ನೆಲೆ ಇದೆ. ಒಂದು ಅದ್ಭುತವಾದಂತ ಐತಿಹಾಸಿಕ ಹಿನ್ನೆಲೆ ಸರ್. ಹೌದು ಸರ್. ಈಗ ನೋಡಿ, ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ನೀವು ಇದು ಮಾಡಿ, ಏನೋ ಸರ್ಚ್ ಮಾಡಿ, ದ ಫಸ್ಟ್ ಡಾನ್ ಆಫ್ ಕರ್ನಾಟಕ ಅಂತ ಹೊಡೆದ್ರೆ ಕೊಡಗಿಯಲ್ಲಿ ಮುನೇಗೌಡ ಅಂತ ಬರ್ತದೆ. ಈ ಅಗ್ನಿಶಿಧರ್ ಎಲ್ಲ ಏನೂ ಇಲ್ಲ ಇದ್ರ ಮುಂದೆ. ಅಗ್ನಿಶಿಧರ್, ಬಚ್ಚನ್ನು, ಆಮೇಲೆ ಈ ಕೊತ್ವಾಲ್ ಎಲ್ಲ ನಮ್ಮ ಜಯರಾಜು, ಕೊತ್ವಾಲ್ ಎಲ್ಲ ನಮ್ಮ ಮುನೇಗೌಡನ ಶಿಷ್ಯಂದ್ರು ಇವರು. ಆಗಿನ ಕಾಲದಲ್ಲಿ ಈ ಸಾಹುಕಾರ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡಿದವರು ಮುನೇಗೌಡರು. ಕಾನೂನು ಗೊತ್ತಿಲ್ಲ ಸರ್. ಇದು 80s ಅಲ್ಲಿ 70s 80s ನಮ್ಮ ತಂದೆಯವರ ಕಾಲದಲ್ಲಿ ನಾನು ನೋಡಿದೀನಿ ಮುನೇಗೌಡ್ರನ್ನ. 3 ಬೆಳ್ಳು ಹೊಟ್ಟೋಗ್ಬಿಡಿತ್ತು.
ಪೊಲೀಸರು ಹುಡ್ಕೊಂಬರೋರು ಅವಾಗ ಅವಾಗ. ನೋಡಿದ್ರಾ ನೀವು? ಹೌದು, ನಾನು ನೋಡಿದ್ದೀನಿ. ಆ ಕಂಬಾಲಿ ಹತ್ರ ಅವ್ರದ್ದು ಹೆಡ್ ಕ್ವಾರ್ಟರ್ಸು. ನನಗೆ ಮೊನ್ನೆ ಯಾರೋ ಒಬ್ರು ಸಿಕ್ಕಿದಾಗ ಹೇಳಿದ್ರು, ಕೊಡಗೇಲಿ ಮುನೇಗೌಡರು ನನಗೆ ಅಲ್ಲ ಒಟ್ಟು 500 ಜನಕ್ಕೆ ಒಂದೇ ಸತಿ 500 SD ಕೊಡ್ಸಿದ್ರಂತೆ. ಓಕೆ 80s ಅಲ್ಲಿ 70s 80s ಅಲ್ಲಿ 500 SD ತನ್ನ ಟೀಮ್ಗೆ ಕೊಡಿಸಿದಂತ ವ್ಯಕ್ತಿ ಕೊಡಗೇಲಿ ಮುನೇಗೌಡರು. ಅಂದ್ರೆ ದಬ್ಬಾಳಿಕೆ ವಿರುದ್ಧ ಧ್ವನಿಯನ್ನು ಎತ್ತಿದಾಗ ಪೊಲೀಸರು ಸುಳ್ಳು ಕೇಸುಗಳನ್ನ ಹಾಕಿ ಅಥವಾ ಒಂದಷ್ಟು ಯಾರಿಗೋ ಹೊಡೆದ ಪಡೆದಾಗ ಅದರ ವಿರುದ್ಧ ಧ್ವನಿ ಎತ್ತಾದಾಗ ಒಂದಷ್ಟು ಕೇಸುಗಳನ್ನ ಹಾಕಿ ಒಬ್ಬ ರೌಡಿ ಅಂತ ಪಟ್ಟ ಕಟ್ಟರು. ಆಕ್ಚುಲಿ ವಾಸ್ ಎ ರಿಫಾರ್ಮರ್. ಮೋಸ್ಟ್ಲಿ ಇವತ್ತು ಕಾನೂನು ಗೊತ್ತಿದ್ರೆ ನಂತರ ವಕೀಲರಾಗ್ಬಿಡ್ತಾ ಇದ್ರು ಅನ್ಸುತ್ತೆ ಮೋಸ್ಟ್ಲಿ. ಆವತ್ತಿನ ಕಾಲದಲ್ಲಿ ಪಾಪ ಕಾನೂನು ಗೊತ್ತಿಲ್ಲ, ಓದಿಲ್ಲ, ಈ ರೀತಿ ಒಂದು ಜ್ಞಾನೋದಯ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಅವತ್ತು ಒಬ್ಬ ರೌಡಿ ಗಿಡಿ ಅಂತ ಡಾನ್ ಗಿನ್ ಅಂತ ಪಟ್ಟ ಬಂದ್ಬಿಟ್ಟು ಅದರ್ವೈಸ್ ತುಂಬಾ ದೊಡ್ಡ ಮಟ್ಟಿಗೆ ಹೋರಾಟ ಮಾಡಿದಂಥವ್ರು ಕೊಡಗೇಲಿ ಮುನೇಗೌಡರು. ಸೊ KN ಚಕ್ರಪಾಣಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಲಿ ಇದ್ದೊಂದು KN ಚಕ್ರಪಾಣಿ ಇಲ್ಲೇ ಇದ್ದಾರೆ. ಸೊ ಸಾಕಷ್ಟು ಜನ ಇದ್ದಾರೆ ಸರ್ ಇಲ್ಲಿ. ಈ ಮಣ್ಣು ಒಂದು ಶಕ್ತಿ ಇದೆ. ಆಗಿನ ಕಾಲದಲ್ಲಿ ಸರ್ ನಮ್ಮ ಕೊಡಗೇಳಿಗೆ ರೈಲ್ವೆ ಸ್ಟೇಷನ್ ಇತ್ತು, ಇವತ್ತು ಕೂಡ ಇದೆ ಕೊಡಗೇಳಿ ರೈಲ್ವೆ ಸ್ಟೇಷನ್. ಆಲ್ಮೋಸ್ಟ್ ಬ್ರಿಟಿಷರ್ ಟೈಮ್ದು. ಇವತ್ತು ಕೂಡ ಕೊಡಗೇಳಿ ರೈಲ್ವೆ ಸ್ಟೇಷನ್ ಇದೆ. ಸೊ ಒಂದು ರೀತಿ ಒಂದು ಅದ್ಭುತವಾದಂತ ಮಣ್ಣು ಅಂತ ಅನ್ಸುತ್ತೆ. ಓಕೆ, ಈ ನಿಮ್ಮ ಮನೇಲಿ ಯಾರಾದ್ರೂ ವಕೀಲಿಕೆ ಮಾಡ್ತಿದ್ರ? ಇಲ್ಲ ಸರ್, ಯಾರು ಮಾಡ್ತಿರ್ಲಿಲ್ಲ. ಯು ಆರ್ ದ ಫಸ್ಟ್ ಲಾಯರ್. ಫಸ್ಟ್ ಜನರೇಷನ್. ಹೆಂಗೆ ಎಲ್ಲ ಬಿಟ್ಟು ಕುಟುಂಬದ ವೃತ್ತಿ ಪ್ರವೃತ್ತಿ ಎಲ್ಲವೂ ಬೇರೆ ಬೇರೆನೆ. ನೀವು ಹೇಳಿರೋದು ನೋಡ್ತಾ ಇದ್ರೆ ವಕೀಲಿಕೆ ಹೆಂಗ್ ಬಂತು ಅಂತ, ಯಾಕೆ? ಇಲ್ಲ, 2001ರಲ್ಲಿ ನಾನೊಂದು ಸ್ಮಾಲ್ ಟೈಮ್ ಕಾಂಟ್ರಾಕ್ಟ್ ಆಗಿ ಶುರು ಮಾಡಿದೆ. 2001ರಲ್ಲಿ 2011ವರೆಗೂ ಐ ವಾಸ್ ಎ ಫುಲ್ ಟೈಮ್ ಕಾಂಟ್ರಾಕ್ಟರ್. ನ್ಯಾಷನಲ್ ಹೈವೇಸ್ ವರೆಗೂ ಎಲ್ಲ ಮಾಡಿದೀನಿ. ಕೋಟ್ಯಾಂತರ ರೂಪಾಯಿ ವರ್ಕ್ಗಳನ್ನ ಮಾಡಿದೀವಿ. ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡಿದೆ ಕಾಂಟ್ರಾಕ್ಟರ್ ಆಗಿ. 2010 ನನ್ನ ಫ್ರೆಂಡ್ ಒಬ್ಬಳು ಡಾಕ್ಟರ್ ದೀಪಾ ಅಂತ ಇದ್ಲು. ಸೊ ನಾನಿಲ್ಲಿ ಕಾರ್ಪೊರೇಟರ್ ಆಗ್ಬೇಕಂದಾಗ ಶಿ ಅಡ್ವೈಸರ್ ಮೀ, ನೀನು ಒಬ್ಬ ರಾಜಕಾರಣಿ ಆಗ್ಬೇಕಂದ್ರೆ ಒಬ್ಬ ಒಳ್ಳೆ ವಕೀಲನಾಗಬೇಕು, ಲಾ ತಿಳ್ಕೊ, ಇವರೇ ಲಾ ಮೇಕರ್, ಯು ವಾಂಟ್ ಟು ಬಿಕಮ್ ಎ ಪಾರ್ಲಿಮೆಂಟೇರಿಯನ್ ಆರ್ MLA, ದಟ್ಸ್ ಎ ಲಾ ಮೇಕಿಂಗ್. ಸೊ ನೀನು ಕಾನೂನು ತಿಳ್ಕೊಂಡಿರೋ ಅಂತೇಳಿ ಆಕೆ ನನ್ನ ಬಲವಂತ ಮಾಡಿಕೊಂಡೋಗಿ ವಿವೇಕಾನಂದ ಲಾ ಕಾಲೇಜ್ ಸೇರಿಸಿದ್ಲು. ಸೊ ನನಗೂ ಅವಾಗ ಏನೋ ಅಂತ, ಅವರೆಲ್ಲ ಡಾಕ್ಟರ್ಸ್, ನನ್ನ ಜೊತೆ ಓದೋರೆಲ್ಲ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಕಡಿಮೆ, ಡಾಕ್ಟರ್ಸ್ ಜಾಸ್ತಿ ಆಗಿದ್ದಾರೆ. ನನ್ನ ಬ್ಯಾಚ್ ಎಲ್ಲ BA ಎಲ್ಲ ಡಾಕ್ಟರ್ಸ್ ಆಗಿದ್ದಾರೆ. ನಾನು ಒಬ್ಬನೇ ಸ್ವಲ್ಪ ಈ ಕಡೆ ಸೈಡ್ಲೈನ್ ಆಗ್ಬಿಟ್ಟೆ. ಸೊ ಐ ಜಾಯಿಂಡ್ ಇಟ್ ಅಂಡ್ ಆ ಟೈಮಲ್ಲಿ ನಾನು ಅಶೋಕ್ ಮೇಲೆ ಕೇಸ್ ಹಾಕಿದ್ದು. ಅವಾಗ ಹೋಮ್ ಮಿನಿಸ್ಟರ್ ಅಶೋಕ್ ಮೇಲೆ ಕೇಸ್ ಹಾಕಿದೆ 2011ರಲ್ಲಿ. ನನ್ಗೆ ಆ ಟೈಮಲ್ಲಿ ಒಂದು 13 ಕೇಸನ್ನ ಹಾಕಿ ರವಿಕಾಂತೇಗೌಡ ಜೈಲ್ಗೆ ಹಾಕಿದ್ರು. ಸೊ ಫಸ್ಟ್ ಟೈಮ್ ಜೈಲ್ಗೆ ಹೋಗಿದ್ದು. ಸೊ ನೀವು ಫಸ್ಟ್ ವಕೀಲಿಕೆ ಶುರು ಮಾಡಿದ ಸಂದರ್ಭ? ಇನ್ನಲ್ಲ, ಅವಾಗ ಲಾ ಮಾಡ್ತಾ ಇದ್ದೆ. ಮಾಡ್ತಾ ಇರ್ಬೇಕಾದ್ರೆ ಅಶೋಕ್ ಮೇಲೆ ಕೇಸ್ ಹಾಕಿದೆ. ಅಶೋಕ್ ಇಲ್ಲಿ ರವಿಕಾಂತೇಗೌಡ ಅಂತ ಒಬ್ಬ DCP ಇದ್ದ, ಅವ್ನಿಗೆ ಹೇಳಿ ಸುಳ್ಳು ಕೇಸುಗಳನ್ನ ಹಾಕಿ ಒಂದು 13 ಜೈಲಿಗೆ ಕಳಿಸಿದ್ರು. ಸೊ ಅಲ್ಲೂ ಎಲ್ಲ ಹೊಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಅಲ್ಲಿ RT ಎಲ್ಲ ಹೇಳ್ಕೊಂಡು ಎಲ್ಲ ಇವ್ರಿಗೆ ಅಲ್ಲಿ ಅಲ್ಲೊಂದು 28 ದಿವಸ ಇದೆ. ಬಟ್ ನಂಗೊಂದು ಆಸೆ ಇತ್ತು ಜೈಲ್ಗೆ ಹೋಗ್ಬೇಕು ಅಂತ. ಈ ತರನು ಆಸೆ ಇರುತ್ತೆ ಅಂತ? ಇಲ್ಲ, ಹಂಗಂತಲ್ಲ, ಒಬ್ಬ CM ಆದವನಿಗೆಲ್ಲ ಗೊತ್ತಿರ್ಬೇಕಲ್ವಾ, ಒಳ ಹೊರಗೆ ಎಲ್ಲ ವಿಚಾರ ಗೊತ್ತಿರ್ಬೇಕು. ಒಬ್ಬ ರೌಡಿ ಅಂದ್ರೆ ಏನಂತ ಗೊತ್ತಿರ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನ್ ಗೊತ್ತಿರ್ಬೇಕು, ಕಾನೂನು ಅಂದ್ರೆ ಏನ್ ಗೊತ್ತಿರ್ಬೇಕು, ಕೋರ್ಟ್ ಅಂದ್ರೆ ಏನ್ ಗೊತ್ತಿರ್ಬೇಕು, ಜೈಲ್ ಅಂದ್ರೆ ಗೊತ್ತಿರ್ಬೇಕು, ಎಲ್ಲ ಗೊತ್ತಿರ್ಬೇಕಲ್ಲ ಸರ್ CM ಅಂದ್ಮೇಲೆ. ದೆನ್ ಓನ್ಲಿ ಯು ಕ್ಯಾನ್ ಬಿಕಮ್ CM. ಸೊ ಎಲ್ಲ ಅನುಭವಗಳನ್ನ ತಗೊಂಡೆ. ಎಷ್ಟು ಕೇಸ್ ಬಿದ್ದಿದೆ ಇಲ್ಲಿವರೆಗೂ ನಿಮ್ಮ ಮೇಲೆ? ಹಾಗೆ ಒಂದು 50 ಕೇಸ್ ಹಾಕಿದ್ರು. ಆಯ್ತು, ಮೊನ್ನೆ ನಾವು ರವಿ ಡಿಚನ್ ಅವ್ರ ಕೇಸ್ ಸಮಯದಲ್ಲಿ ಒಂದು 4-5 ಇದಾವೆ. ಏನ್ ಸಮಸ್ಯೆ ಏನಿಲ್ಲ, ಕೇಸು ಕಾಸು ಏನು ಸಮಸ್ಯೆ ಇಲ್ಲ. ಬಟ್ ಹಾಕದವ್ರನ್ನ ಮಾತ್ರ ಬಿಡಲ್ಲ ನಾನು, ಅದು ಸಮಸ್ಯೆ. ಹಾಕ್ದವ್ನು ಬಿಡಲ್ಲ. ಹಾಕ್ದವ್ನು ಎಷ್ಟೇ ದೊಡ್ಡ ಮಟ್ಟ ಆಗಿದ್ರು ಕೂಡ ಯಾವ ತರ ಟೈಮಲ್ಲಿ ಮಟ್ಟ ಹಾಕ್ಬಿಡ್ತೀನಿ. ಸೊ ನಮ್ಗೆ ಅದೊಂದು ಪ್ರವೃತ್ತಿ. ಸ್ಕೆಚ್ ಅವ್ನ ಕೇಸ್ ಅವ್ನ ಹಾಕ್ಬೇಕು, ಸ್ಕೆಚ್ ನಾವು ಹಾಕ್ತಿವಿ. ರೌಡಿಗಳ ಸಂಪರ್ಕ ಇದೆಯಾ? ರೌಡಿ ಯಾರು ಪಾಪ ಬರ್ತಾರೆ ಸರ್, ಅವ್ರಿಗೆಲ್ಲ ವಕಾಲತಕ್ಕೆಲ್ಲ ಬಿಡಿಸ್ತೀವಿ ನಾವು. ಎಲ್ಲ ಪಾಪ ಬರ್ತಾರೆ, ರೌಡಿಗಳು ಬರ್ತಾರೆ, ಟೆರರಿಸ್ಟ್ಗಳು ಬರ್ತಾರೆ. ಏನ್ ಬಂದ್ರಿ ಅಂತ ತಪ್ಪೇನಿದೆ? ವಕೀಲರ ಅಂದ್ಮೇಲೆ ಎಲ್ಲಾ ರೀತಿ ಜನ ಬರ್ತಾರೆ, ರೇಪಿಸ್ಟ್ಗಳು ಬರ್ತಾರೆ, ಬಿಡಿಸ್ಬೇಕಾಗತ್ತಲ್ವಾ? ನಮ್ಮ ವೃತ್ತಿ ಧರ್ಮ ಅದು. ನೀವು ಯಾರು ಬಂದ್ರು ಕೂಡ ನಾವು ಅವ್ರಿಗೆ ಬೇಲ್ ಮಾಡಿಸಿ ಬಿಡಿಸ್ಬೇಕು, ಅವ್ರಿಗೆ ಅಸಿಸ್ಟ್ ಮಾಡಬೇಕು. ದಟ್ ಈಸ್ ಅವರ್ ಜಾಬ್. ದಟ್ ಈಸ್ ವೈ ವಾಟ್ ವಿ ಟೇಕ್ ಎ ಪ್ರಾಮಿಸ್. ನಾವು ಪ್ರಮಾಣ ವಚನ ಹಂಗೆ ತಗೊಳೋದು. ಯಾರೇ ಬಂದು ನಮ್ಮನ್ನ ಸಹಾಯ ಕೇಳಿದ್ರು ಕೂಡ ನಾವು ಮಾಡ್ತೀವಿ ಅಂತ. ಸೊ ವೃತ್ತಿ ಮಾಡ್ತಾ ಇದೀವಿ. ಟೆರರಿಸ್ಟ್ ಬಂದ್ರು ಮಾಡ್ಬೇಕಾಗತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.